ವೆಹಿಕಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಂಜಿನ್ ಆಯಿಲ್ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಇಂಜಿನ್ ಆಯಿಲ್ ಲೆವೆಲ್ ಯಾವಾಗಲೂ ಫುಲ್ ಇರಬೇಕು. ಫುಲ್ ಇದ್ದಾಗ ಮಾತ್ರನೇ ನಮಗೆ ಇಂಜಿನ್ ಲೈಫ್ ಚೆನ್ನಾಗಿರೋದು ಮತ್ತು ಒಳ್ಳೆ ಮೈಲೇಜ್ ಬರೋದು. ಇಂಜಿನ್ ಆಯಿಲ್ ಲೆವೆಲ್ ಮಾತ್ರ ವೆಹಿಕಲ್ಗೆ ಇಂಪಾರ್ಟೆಂಟ್ ಅಲ್ಲ, ಅದೇ ರೀತಿ ವಾಟರ್ ಲೆವೆಲ್ನ ಕೂಡ ನೋಡ್ಕೋಬೇಕು. ಕೂಲೆಂಟ್ ಏನಿದೆ ಕೂಲೆಂಟ್ ಲೆವೆಲ್ನ ನಾವು ನೋಡ್ಕೋಬೇಕು. ಸ್ವಲ್ಪ ಲಾಂಗ್ ಹೋಗೋಂಥ ವೆಹಿಕಲ್ಗಳಾದರೆ ಅವಾಗವಾಗ ಅಂದರೆ ಒಂದು 15 ದಿನಕ್ಕೆ ಒಂದು ಸಲನಾದ್ರೂ ನಾವು ಈ ಕೂಲೆಂಟ್ ಲೆವೆಲ್ನ ನೋಡ್ಕೋಬೇಕು. ಕಮ್ಮಿ ಇತ್ತು ಅಂತಂದರೆ ಅದನ್ನ ಅಲ್ಲಲ್ಲೇ ಟಾಪ್ ಅಪ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಎಲ್ಲರೂ ಲೀಕ್ ಆಗ್ತಾಯಿದೆ ಅಂತಂದರೆ ಅದನ್ನು ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ವಾಟರ್ ಲೆವೆಲ್ನ ಯಾವಾಗಲೂ ಮ್ಯಾಕ್ಸಿಮಮ್ ಮಾತ್ರ ಇಟ್ಕೊಳ್ಳಿ, ಓವರ್ಫ್ಲೋ ಆಗಾಗಿ ಇಟ್ಕೋಬೇಡಿ. ಯಾಕೆಂತಂದರೆ ಒಂದು ಸಲ ಬಾಯ್ಲ್ ಆದರೆ ಕಂಪ್ಲೀಟ್ ಕೂಲೆಂಟ್ ಸಮೇತ ಅದು ಈಚೆ ಬರುತ್ತೆ, ಆವಾಗ ವಾಟರ್ ಜೊತೆಗೆ ಕೂಲೆಂಟ್ ಕೂಡ ವೇಸ್ಟ್ ಆಗುತ್ತೆ. ಇಂಜಿನ್ ಹಳೆ ಕಂಡೀಷನ್ ಆಗ್ತಾ ಆಗ್ತಾ ರಸ್ಟ್ ಹಿಡಿಯೋ ಚಾನ್ಸಸ್ಗಳಿರ್ತದೆ. ಅದು ಗೊತ್ತಾಗಬೇಕು ಅಂದರೆ ಈ ಥರ ರೇಡಿಯೇಟರ್ ಕ್ಯಾಪ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದು ಫುಲ್ಲು ಬ್ರೌನಿಶ್ ಆಗಿ ರಸ್ಟ್ ಕಂಡೀಷನಲ್ಲಿ ಆಗಿರ್ತದೆ. ವೆಹಿಕಲ್ನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡುವಾಗ ಯಾವತ್ತೂ ಸೆಲ್ಫ್ ಮಾಡಿದ ತಕ್ಷಣ ಆಕ್ಸಿಲೇಟರ್ನ ರೈಸ್ ಮಾಡೋಕ್ಕೆ ಹೋಗಬಾರ್ದು. ಇದರಿಂದ ಆಗೋ ಪರಿಣಾಮ ಏನು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಯಾವತ್ತೂ ನಾವು ವೆಹಿಕಲ್ನ ಬಂದು ಸ್ಪೆಷಲಿ ಹೆವಿ ವೆಹಿಕಲ್ಸ್ಗಳು ಅಂದರೆ ಲಾರಿ, ಬಸ್ಸಸ್ ಅಂಥವು ಕಂಪ್ರೆಸರ್ಗೆ ಯಾವುದು ಏರ್ ಲೋಡ್ ಮಾಡುತ್ತೆ ಆ ಥರ ವೆಹಿಕಲ್ಗಳು. ಸಾಮಾನ್ಯವಾಗಿ ಕಾರ್ಗಳಲ್ಲೂ ಅಷ್ಟೇ ಆಯಿಲ್ ಸರ್ಕ್ಯುಲೇಷನ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈಗ ನಾವು ಬಂದು ವೆಹಿಕಲ್ನ ಸೆಲ್ಫ್ ಮಾಡ್ತೀವಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಸೆಲ್ಫ್ ಮಾಡಿದ ತಕ್ಷಣ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ವೆಹಿಕಲ್ನ ಸ್ಟಾರ್ಟ್ ಮಾಡಿದ್ವಿ, ಆಕ್ಸಿಲೇಟರ್ ಮೇಲೆ ಕಾಲಿಡೋಕ್ಕೆ ಹೋಗ್ಬಾರ್ದು. ಅದೇ ಐಡ್ಲಿಂಗಲ್ಲೇ ಆಯಿಲ್ ಸರ್ಕ್ಯುಲೇಷನ್ ಮಾಡಬೇಕು. ಯಾಕೆಂತಂದರೆ ನಾವು ಒಂದು ವೆಹಿಕಲ್ನ 8 hours 9 hours ನಿಲ್ಲಿಸಿರ್ತೀವಿ ರಾತ್ರಿ ಹೊತ್ತು. ಬೆಳಗ್ಗೆ ಎದ್ದು ಸೆಲ್ಫ್ ಮಾಡಿದಾಗ ಆಕ್ಸಿಲೇಟರ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಕ್ರ್ಯಾಂಕ್ ಕೇಸಲ್ಲಿ ಎಲ್ಲೋ ಆಯಿಲ್ಗಳು ಸೆಟ್ಲ್ ಆಗಿಬಿಟ್ಟಿರ್ತದೆ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಆಯಿಲ್ ಪಂಪಿಂದ ಆಯಿಲು ಎಲ್ಲ ಕಡೆಗೂ ಸರ್ಕ್ಯುಲೇಷನ್ ಮಾಡ್ತದೆ, ಅಂದರೆ ಶಾಫ್ಟ್ಗೂ ಪಿಸ್ಟನ್ಗೆಲ್ಲ. ಅವಾಗ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೆಲ್ಫ್ ಮಾಡಿದ ತಕ್ಷಣ ಗೇರ್ ಹಾಕೊಂಡು ಮೂವ್ ಮಾಡ್ತಾರೆ ಗಾಡಿನ. ಯಾವತ್ತೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಆಯಿಲ್ ಇಂಜಿನ್ ಎಷ್ಟಿನ್ನೂ ಸರ್ಕ್ಯುಲೇಷನ್ ಆಗಿರೋದಿಲ್ಲ. ಸರ್ಕ್ಯುಲೇಷನ್ ಆಗೋಷ್ಟು ನಾವು ಟೈಮ್ ಕೊಡಬೇಕು. ಒಂದು ನಿಮಿಷವರೆಗೂ ನಾವು ಟೈಮ್ ಕೊಡಬೇಕು ಎಲ್ಲ ಕಡೆಗೂ ಆಯಿಲ್ ಸರ್ಕ್ಯುಲೇಷನ್ ಆಗಿ. ನೆಕ್ಸ್ಟ್ ಒನ್ನು ಏರ್. ಇಲ್ಲೇನು ಸೌಂಡ್ ಕೇಳ್ತಾ ಇದೆ ಬೀಪ್ ಸೌಂಡು, ಅದು ಏರ್ ಲೋಡ್ ಆಗಿಲ್ಲ ಅಂತ ಅರ್ಥ. ಅಂದರೆ ಬ್ರೇಕ್ ಸಿಸ್ಟಮ್ಗೆ ಮತ್ತು ಕ್ಲಚ್ ಸಿಸ್ಟಮ್ಗೆ. ನೀವು ಈ ಏರ್ನ ಕೆಲವ್ರು ಏನು ಮಾಡ್ತಾರೆ ಅಂದರೆ ಫುಲ್ ಆಕ್ಸಿಲೇಟರ್ನ ದಬಾಯಿಸಿ ಪ್ರೆಷರ್ ಕೊಟ್ಟು ಲೋಡ್ ಮಾಡ್ತಾ ಇರ್ತಾರೆ. ಆ ರೀತಿ ಯಾವಾಗಲೂ ಮಾಡೋಕ್ಕೆ ಹೋಗ್ಬಾರ್ದು. ಗ್ರ್ಯಾಜುವಲ್ ಆಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಲೋ ಲೆವೆಲಿಂದ ಹೈ ಲೆವೆಲ್ಗೆ ಯಾವಾಗಲೂ ಏರ್ನ ಫಿಲ್ ಮಾಡಬೇಕು. ಯಾವ ಥರ ಅಂತ ನಾನು RPM ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಏರ್ ಲೆವೆಲು ಸ್ವಲ್ಪ ಲೋಡ್ ಆಗಿದೆ. ಇಲ್ಲಿ RPM 5ರಲ್ಲಿದೆ, 5.5. ಆಕ್ಸಿಲೇಟರ್ನ ಯಾವಾಗಲೂ ಸ್ವಲ್ಪ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ನ ರೈಸ್ ಮಾಡಬೇಕು ಯಾವಾಗಲೂ. ಕೆಲವ್ರು ಏನು ಮಾಡ್ತಾರೆ ಒಂದೇ ಸಮ ಈ ರೀತಿ ರೈಸ್ ಮಾಡ್ತಾ ಇರ್ತಾರೆ. ಆ ರೀತಿ ಯಾವಾಗಲೂ ರೈಸ್ ಮಾಡೋಕ್ಕೆ ಹೋಗ್ಬಾರ್ದು. ಫಸ್ಟು ಒಂದು ಸ್ಟೆಪ್ಪಲ್ಲಿ ಯಾವಾಗಲೂ ವ್ಯಾಕ್ಯೂಮ್ನ ರೈಸ್ ಮಾಡಬೇಕು. ಓಕೆ, ಡೌನ್ ಮಾಡಬೇಕು. ಓಕೆನಾ? ಈಗ ಏರ್ ಕಂಪ್ಲೀಟ್ ಲೋಡ್ ಆಗಿದೆ. ಕಂಪ್ಲೀಟ್ ಏರು ಲೋಡ್ ಆದಮೇಲೆ ಟ್ಯಾಂಕಲ್ಲಿ ಫಿಲ್ ಆಗುತ್ತೆ. ಏರ್ ಟ್ಯಾಂಕಲ್ಲಿ ಫಿಲ್ ಆದಮೇಲೆ ಯಾವಾಗಲೂ ಒಂದು ಸೌಂಡ್ ಬರ್ತದೆ ಈ ಥರ. ಈ ಏನಕ್ಕೆ ಸೌಂಡ್ ಬರ್ತದೆ ಅಂತಂದರೆ ಇದು ಏರ್ ಡ್ರೈಯರ್. ಟ್ಯಾಂಕಲ್ಲಿ ಫಿಲ್ ಆಗಿರೋಂಥ ಏರಲ್ಲಿ ಮಾಯಿಶ್ಚರ್ ಆಗಿರ್ತದೆ. ಅದು ಮೊದಲೆಲ್ಲ ಮ್ಯಾನ್ಯಲ್ ಆಗಿ ತೆಗಿತಾಯಿದ್ರು. ಈಗೇನಾಗ್ತಂದರೆ ಆ ಏರ್ ಡ್ರೈಯರನ್ನೇ ಆ ಒಂದು ನೀರು, ಆ ಒಂದು ತೇವಾಂಶನ ಅದು ಹೊರಗಡೆಗೆ ರಿಲೀಸ್ ಮಾಡೋಂಥ ಸಿಸ್ಟಮ್ ಇದೆ. ಇದು ಆಟೋಮೆಟಿಕ್ಲಿ ತನ್ನಷ್ಟು ತಾನೇ ರಿಲೀಸ್ ಮಾಡೋಂಥ ಸಿಸ್ಟಮ್. ಓಲ್ಡ್ ವೆಹಿಕಲ್ಸ್ನಲ್ಲಿ ಇದೇ ಥರ ಮ್ಯಾನ್ಯಲ್ ಆಗಿ ಈ ಮಾಯಿಶ್ಚರ್ನ ಕ್ಲೀನ್ ಮಾಡ್ತಾಯಿದ್ರು. ಹೇಗೆ ಅಂತಂದರೆ ಒಂದ್ಸಲ ಈ ಥರ ಜೋರಾಗಿ ಎಳೆದಾಗ ಹೇರೆಲ್ಲ ಈಚೆ ಬರೋದು, ಆಗ ಮಾಯಿಶ್ಚರ್ ಕೂಡ ಕ್ಲೀನ್ ಆಗೋದು. ಬಟ್ ಇವಾಗ ಏನಾಗಿದೆ ಸಿಸ್ಟಮ್ ಅಂತಂದರೆ ಈ ಒಂದು ಏರ್ ಡ್ರೈಯರ್ ಏನಿದೆ ಟ್ಯಾಂಕಲ್ಲಿ ತುಂಬಿರೋವಂಥ ಮಾಯಿಶ್ಚರ್ ಅದು ಯಾವುದೇ ರೀತಿ ಪೈಪಲ್ಲಿ ಬ್ಲಾಕ್ ಆಗಬಾರ್ದು ಅಂತೇಳಿ ತನ್ನಷ್ಟು ತಾನೇ ಆಟೋಮೆಟಿಕ್ಲಿ ಈ ಥರ ಟ್ಯಾಂಕಲ್ಲಿ ಏರ್ ಫಿಲ್ ಆಗಿದ ತಕ್ಷಣ ಫುಲ್ ಮಾಯಿಶ್ಚರ್ನ ಔಟ್ ಮಾಡೋವಂಥ ಒಂದು ಸಿಸ್ಟಮ್ ಇದು. ಕೆಲವರು ಎಲ್ಲ ಪ್ರೊಸೆಸಿಂಗ್ ಮುಗಿಸಿ ಅಂದರೆ ವ್ಯಾಕ್ಯೂಮ್ ಲೋಡ್ ಮಾಡಿ ವೆಹಿಕಲ್ನ ಮೂವ್ ಮಾಡಿದ್ರು, ಟ್ರಿಪ್ಪೆಲ್ಲ ಮೂವ್ಸ್ಕೊಂಡು ಬಂದು ವೆಹಿಕಲ್ನ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಆಕ್ಸಿಲೇಟರ್ನ ಜೋರಾಗಿ ಅಂದರೆ ಈ ಥರ ಎಲ್ಲ ರೈಸ್ ಮಾಡಿಬಿಟ್ಟು ಗಾಡಿನ ನಿಲ್ಲಿಸ್ತಾರೆ. ಅದೆಲ್ಲ ಹಳೆ ಗಾಡಿನಲ್ಲಿ ಮಾಡ್ತಾ ಇದ್ರು. ಏನಂತಂದರೆ ಬ್ಯಾಟ್ರಿ ಚಾರ್ಜ್ ಆಗಲಿ ಅನ್ನೋ ಏನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ರು. ಬಟ್ ಇವತ್ತು ಏನಾಗಿದೆ ಅಂದರೆ ಟೆಕ್ನಾಲಜಿ ತುಂಬ ಬದಲಾಗಿದೆ. ಇವಾಗ ವೆಹಿಕಲ್ ಏನು ರನ್ ಆಗಿ ಬಂದಿರ್ತದೆ ನಿಮ್ಗೆ ಅಷ್ಟೇ ಸಾಕು ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ. ಅದೆಲ್ಲ ಏನು ನಾವು ಆಕ್ಸಿಲೇಟರ್ನ ರೈಸ್ ಮಾಡಿ ನಿಲ್ಲಿಸಬೇಕು ಅನ್ನೋದೇನಿಲ್ಲ. ವೆಹಿಕಲ್ನ ಆಫ್ ಮಾಡುವಾಗಲೂ ಅಷ್ಟೇ ನಾವು ಒಂದು 30 seconds ಐಡ್ಲಿಂಗಲ್ಲಿ ಬಿಡಬೇಕು ಗಾಡಿ. ಯಾವಾಗಲೂ ನೀವು ಎಷ್ಟೇ ದೂರದಿಂದ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಬಂದು ಪಾರ್ಕ್ ಮಾಡಿದ್ಮೇಲೆ ಒಂದು 30 seconds ವೆಹಿಕಲ್ನ ಐಡ್ಲಿಂಗಲ್ಲೇ ಬಿಟ್ಬಿಡಿ, ನಾರ್ಮಲ್ ಐಡ್ಲಿಂಗಲ್ಲಿ ಬಿಟ್ಬಿಡಿ. ಆಮೇಲೆ ನೀವು ವೆಹಿಕಲ್ನ ಆಫ್ ಮಾಡಿ. ಇದು ಕರೆಕ್ಟ್ ಪ್ರೊಸೆಸ್ ಇದು. ಥ್ಯಾಂಕ್ ಯು.